ನಾ ಹೇಳೋ ಟ್ರಿಕ್ಸ್ ಯೂಸ್ ಮಾಡಿದರೆ ಬನ್ಸು ಈ ಥರ ಪಫಿಯಾಗಿ ಉಬ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ 1 ಕಪ್ಪು ಸಕ್ಕರೆ, ನಾನು ಈ ಚಿಕ್ಕದಿರೋದು ಒಂದು 3 ಬಾಳೆಹಣ್ಣು ತೊಗೊಂಡಿನಿ. ನಾವು ಮಾಡ್ತಾ ಇರೋದು 3 ಮೆಂಬರ್ಸ್ಗೆ. ಸೊ ಅದನ್ನು ಬಾಳೆಹಣ್ಣು ಮತ್ತು ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡಿನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಟೀ ಕಪ್ಪಲ್ಲಿ 1/2 ಕಪ್ ಅಷ್ಟೇ, ಸ್ವಲ್ಪ ಅದನ್ನು ನೀಡಿರಲ್ಲ ಸಮ್ ಟೈಮ್. ಸೊ ಅರ್ಧ kg ಮೈದಾ ಹಿಟ್ಟಲ್ಲಿ 1/2 ಹಿಟ್ಟು ನಾನು ಜರಡಿ ಹಿಡಿದೀನಿ, ನೋಡ್ಬೋದು. ಸಾಣಿಗೆ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಇದು ನಾಳೆ ಬೇಕಂದಾಗ ಅಂದರೆ 1 ಡೇ ನೈಟೇ ನಾವು ಕಲಿಸ್ಬೇಕು, ರಾತ್ರಿಯೇ. ಸೊ ಅಂದಾಗ ನೀಟಾಗಿ ಉಬ್ಬಿ ಬರ್ತದೆ ಹಿಟ್ಟು. ಸೊ ಉಬ್ಬಿ ಒಂಥರ ಹೆಂಗಂದರೆ ಸಾಫ್ಟ್ ಬ್ರೆಡ್ ಥರ ಬರುತ್ತೆ, ಸೂಪರ್ ಅನಿಸುತ್ತೆ. 1/2 ಇಷ್ಟೇ ಮಾಡ್ತಾ ಇರೋದು. ಸೊ ಅದನ್ನು ಜರಡಿ ಹಿಡ್ಕೊಂಡು ನಿಮಗೆ ತೋರಿಸ್ತೀನಿ. ನಿಮ್ಗೆ ಮನೇಲಿ ಕ್ವಾಂಟಿಟಿ ಎಷ್ಟು ಜನ ಅನಿಸುತ್ತೆ ಅದ್ರ ಮೇಲೆ ಮಾಡಬೇಕಾಗತ್ತೆ. ಸೊ ನಮಗೆ 3 ಮೆಂಬರ್ಸ್ಗೆ 3 to 4 ಮೆಂಬರ್ಸ್ ಆಗುತ್ತೆ, ಬಟ್ 3 ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡಿ. ಸೊ ಹಾಗಾಗಿ ಇದು ಇಷ್ಟು ಎನಫ್ ಆಗುತ್ತೆ. ಜರಡಿ ಹಿಡಿದ ಮೇಲೆ ನಾನೇನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಸೊ ಅದನ್ನು ಈ ಥರ ಲಿಕ್ವಿಡ್ ಫಾರ್ಮ್ ಆಗಿರ್ತದೆ. ಸೊ ಅದಕ್ಕೆ ಸ್ವಲ್ಪ ಹಾಲು ಅಥವಾ ನೀರೇನು ಹಾಕ್ತೀರ ಸ್ವಲ್ಪ ಕಡಿಮೆನೇ ಹಾಕಿ, ಅದರ್ವೈಸ್ ಹಾಕದೇ ಇರ್ಬೋದು. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಅಷ್ಟೇ ಹಾಕಬೇಕು. ದೆನ್ ಇದಕ್ಕೆ ಸ್ವಲ್ಪ ಚಿಟಿಗೆ ಸೋಡಾ ಪುಡಿ, ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮತ್ತು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಜೀರಿಗೆ ಹಾಕಬೇಕು. ಸೊ ನಾನು ಒಂದು ಸ್ಪೂನು 1.5 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿ ಚೆನ್ನಾಗಿ ಎಲ್ಲನೂ ನೀಟಾಗಿ ಕಲಿಸ್ತೀನಿ. ಸೊ ನೀಟಾಗಿ ಕಲಿಸಿದ ಮೇಲೆ ಸ್ವಲ್ಪ ನನಗೆ ಏನಂದರೆ ನೀರು ಜಾಸ್ತಿ ಅನ್ನಿಸ್ತಿತ್ತು, ಅದು ಏನೋ. ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡೆ. ಲಾಸ್ಟಿಗೆ ಕಲಸಿದ ಆದಮೇಲೆ 1-2 ಸ್ಪೂನ್ ಸಕ್ಕರೆ ಹಾಕಿ ಸುಮ್ಮನೆ ಟರ್ನ್ ಮಾಡಿ ಇಡಬೇಕು. ಸೊ ಮಾರ್ನಿಂಗ್ ಎದ್ದು ಹಿಟ್ಟು ನೋಡಿದ್ರೆ ಚೆನ್ನಾಗಿ ಬಂದಿರ್ತದೆ. ಸೊ ಈ ಥರ ಒಂದು ಚಪಾತಿ ಆಗೋಷ್ಟು ಹಿಟ್ಟು ಹಿಡ್ಕೊಂಡು ಒಂದು ಸಣ್ಣ ಸೈಜಲ್ಲಿ ಲಟ್ಟಿಸ್ಕೋಬೇಕು. ನಾನು ಬಿಡ್ತು ತೋರಿಸ್ತೀನಿ ದಪ್ಪ ಎಷ್ಟಿರಬೇಕಂತೆ, ಅಷ್ಟು ದಪ್ಪ ಇಟ್ಕೊಂಡು ಮಾಡಬೇಕು. ಸೊ ಅದನ್ನು ಆಯಿಲಲ್ಲಿ ಮೀಡಿಯಮ್ ಟು ಹೀಟ್ ಆಯಿಲಲ್ಲಿ ಹಾಕಿ ಆಯಿಲ್ನ ಮೇಲೆ ಪೋರ್ ಮಾಡ್ತಾ ಬೇಯಿಸಿದರೆ ಪಫಿ ಆಗಿರೋ ಬನ್ಸ್ ರೆಡಿ ಆಗ್ತಿದೆ. ಮೇನ್ ಇದರಲ್ಲಿ ಏನು ಟಿಪ್ಸ್ ಅಂತಂದರೆ, ರಾತ್ರಿ ಕಲಸಿದ ಮೇಲೆ ಏನಂದರೆ ಸಕ್ಕರೆ ಹಾಕಿಡಬೇಕು ಒಂದು, ಮತ್ತು ಹಿಟ್ಟು ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ಮೆತ್ತಗೂ ಆಗಬಾರ್ದು, ಮೀಡಿಯಮಲ್ಲಿ ಇರಬೇಕು. ಸೊ ಆ ಥರ ಮಾಡಿದರೆ ನಮ್ಮ ಬನ್ಸು ಫುಲ್ ಸೂಪರ್ ಸಾಫ್ಟು. ಒಳಗಡೆ ಯಾವಾಗ ನಾವು ಕರಿತೀವಲ್ಲ ಫುಲ್ ಒಂಥರ ಫ್ಲಫಿ ಆಗಿ ಬರುತ್ತೆ, ಭಾಳ ಟೇಸ್ಟಿ ಅನಿಸುತ್ತೆ. ಸೊ ನಾಳೆ ಮಾಡ್ತೀವಿ ಅಂದರೆ 1 ನೈಟ್ ಬಿಫೋರ್ ನಾವು ನೆನೆ ಇಡಬೇಕು. ಸೊ ಅಂದಾಗಷ್ಟೇ ನೀವು ಇದು ಕರೆಕ್ಟಾಗಿ ಬರುತ್ತೆ. ಸೊ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ಬೋದು. ಇದನ್ನು ಕಾಂಬಿನೇಷನ್ ಒಳಗೆ ಟೀ ಜೊತೆ ತಿಂತಾರೆ ಜಾಸ್ತಿ ನಮ್ಮ ಮನೆಯಲ್ಲಿ. ಬಟ್ ನಾನು ಈಗ ಯಾವುದಾದ್ರೂ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಅಥವಾ ಯಾವುದಾದ್ರೂ ಚಟ್ನಿ ಜೊತೆ ಅಂದರೆ ಸ್ವೀಟು ಖಾರ ಕಾಂಬಿನೇಷನಲ್ಲಿ ತಿಂದರೆ ಇನ್ನೂ ಟೇಸ್ಟ್ ಅನಿಸುತ್ತೆ. ನಾವು ಕೆಲವೊಮ್ಮೆ ಹಾಗೇನೆ ತಿನ್ಬೋದು. ಬಟ್ ಸೂಪರ್ ಒಂದು ಟಿಫನ್ ಐಟಮ್ ಅಂತ ಹೇಳ್ಬೋದು. ಚಿಟ್ಟಿಗಂತೂ ಇದಿಷ್ಟ. ಸೊ ಒಂದು ಫೋಲ್ಡ್ ಮಾಡಿಕೊಟ್ರೆ ತಿನ್ಕೋತ ಅಡ್ಡಾಡ್ತಾಳೆ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಫುಲ್ ಕಾಡಿಸ್ತಾ ಇದ್ಲು, ಜೊತೆಗೆ ಇದ್ಲು. ಸೊ ಮಾತಾಡ್ತಾ ಇದ್ಲು. ಸೊ ಬೆಳಗ್ಗೆ ಅಮ್ಮ ಮಾಡಿಕೊಟ್ರು ನೋಡಿ, ಕುತ್ಕೊಂಡು ತಿಂತಾ ಇದ್ದಾಳೆ. ಸೊ ಎಂಜಾಯ್ ಮಾಡ್ತಾಳೆ ಅವಳು ಸುಮ್ಮನೆ ಹಾಗೆ ಬಾಯಲ್ಲಿ ಇಟ್ಕೊಂಡು ತಿನ್ನೋದು. ಈ ಥರ ಫ್ಲಫಿ ಆಗಿರೋ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಥರ ಮತ್ತು ಹೊಸ ವಿಡಿಯೋಗೋಸ್ಕರ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.